ಇದ್ದಿದ್ದು ಇದ್ದಂಗೆ ಸ್ಟ್ರೈಟಾಗಿ ಮಾತಾಡ್ತೀನಿ, ಯಾವುದೋ ಫಿಲ್ಟರ್ ಇರೋದಿಲ್ಲ. ಈ ಒಂದು ರಿವ್ಯೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಲೈಕ್ ಹಾಕ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಾರೆ ಜಹಾನ್ ಸೆ ಅಚ್ಚ. ನಿಜ ಹೇಳ್ತಾ ಇದ್ದೀನಿ ಗುರು, ಈ ಒಂದು ಸಿರೀಸು ರೀಸೆಂಟಾಗಿ ವಾರ್ 2 ಏನು ಬಂತು ಸಿನಿಮಾ, ಅದಕ್ಕಿಂತ 100 ಪಟ್ಟು ಬೆಟರ್ ಆಗಿದೆ. ಆ್ಯಕ್ಚುಲಾಗಿ ಸ್ಪೈ ಅಂದ್ರೇನು, ನಮ್ಮ ರಾ ಅಂದ್ರೇನು ಕರೆಕ್ಟಾಗಿ ತೋರಿಸಿದ್ದಾರೆ. ಇದು ಒಂದು ಇಂಪಾರ್ಟೆಂಟ್ ಮಿಷನ್ ಬಗ್ಗೆ ಬೇಸ್ಡ್ ಆಗಿಟ್ಕೊಂಡು ತೆಗೆದಂಥ ಸಿರೀಸು. ಪ್ರತಿಯೊಬ್ಬ ದೇಶಭಕ್ತನೂ ನೋಡಲೇಬೇಕಾದಂಥ ಸಿನಿಮಾ ಇದು. ಸ್ಟೋರಿ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಾವು 1970 ವಾರ್ನಲ್ಲಿ ಪಾಕಿಸ್ತಾನ ಮೇಲೆ ಏನು ಗೆಲ್ತೀವಿ, ಆ ಒಂದು ಲಾಸ್ನ ಅವರು ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗ್ದಂಗೆ ಅವ್ರಿಗೆ ತಿನ್ನೋಕೆ ಅನ್ನ ಇಲ್ಲ ಅಂದ್ರೂ ಕೂಡ ನಮಗಿಂತ ಮುಂಚೆನೇ ನ್ಯೂಕ್ಲಿಯರ್ ವೆಪನ್ನ ಬಿಲ್ಡ್ ಮಾಡೋಕ್ಕೆ ಹೋಗ್ತಾರೆ, ಬಿಕಾಸ್ ನಮ್ಗೆ ಎದುರಿಸೋಕ್ಕೋಸ್ಕರ. ಅಂಥ ಒಂದು ಮಿಷನ್ನ ನಮ್ಮ ರಾ ಯಾವ ಥರ ಫೇಲ್ ಮಾಡುತ್ತೆ ಅನ್ನೋದನ್ನ ನಾವು ಈ ಒಂದು ಸಿರೀಸಲ್ಲಿ ನೋಡಬೇಕು. ಈ ಒಂದು ಸಿರೀಸು ರಿಯಲ್ ಆಪ್ರೇಷನ್ ಮೇಲೆ ಬೇಸ್ ಆಗಿರೋವಂಥ ಒಂದು ಸಿರೀಸು. ಕ್ವಾಲಿಟಿಲೇ ಆಗಲಿ ಪ್ರೆಸೆಂಟೇಷನಲ್ಲೇ ಆಗಲಿ ಸಾಲಿಡಾಗಿ ತೋರಿಸಿದ್ದಾರೆ. ಒಬ್ಬ ರಾ ಏಜೆಂಟ್ ಲೈಫು ರಿಯಲ್ಲಾಗಿ ಯಾವ ಥರ ಇರುತ್ತೆ ಅನ್ನೋದನ್ನು ಪರ್ಫೆಕ್ಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮೊನ್ನೆ ವಾರ್ 2ನಲ್ಲಿ ಪ್ರೆಸೆಂಟ್ ಮಾಡಿದ್ರಲ್ಲ, ಆ ಥರ ಅಂತೂ ಅಲ್ವೇ ಇಲ್ಲ. ನಮ್ಮ ಹೀರೋ ಗನ್ ತೊಗೊಂಬರ್ತಾನೆ, ವಿಲನ್ಸ್ ಅದ್ರಿಗೆ ಹೋಗ್ಬಿಟ್ಟು ಶೂಟ್ ಮಾಡಿಬಿಟ್ಟು ಬಂದ್ಬಿಡ್ತಾನೆ. ಬಟ್ ಇಲ್ಲ, ಆ ಥರ ಇರೋದಿಲ್ಲ. ಒಂದು ಮಿಷಿನ್ ಅಂದರೆ ಎಷ್ಟು ಪ್ರಾಬ್ಲಮ್ಸ್ ಇರ್ತವೆ, ಎಷ್ಟು ಟೆನ್ಷನ್ಸ್ ಇರ್ತವೆ, ಮತ್ತು ಫ್ಯಾಮಿಲಿಲಿ ಎಷ್ಟು ಎಮೋಷನ್ಸ್ ಇರ್ತವೆ, ಮತ್ತು ದೇಶ ಬಿಟ್ಟು ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಅದೇ ಜನಗಳ ಥರ ಸರ್ವೈವ್ ಆಗೋದು ಹೆಂಗೆ ಪರ್ಫೆಕ್ಟಾಗಿ ತೋರಿಸ್ತಾರೆ. ನಿಮ್ಗೇನಾದರೂ ಸ್ಪೈ ಅಥವಾ ಗೂಢಾಚಾರಿಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು ಅಂತಿದ್ರೆ ಈ ಒಂದು ಸಿರೀಸ್ನ ಮಿಸ್ ಮಾಡಲೇಬೇಡಿ. ಈ ಒಂದು ಸಿರೀಸು ನಮ್ಮ ಕನ್ನಡದಲ್ಲಿಲ್ಲ, ಯಾವ್ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ಕಂಫರ್ಟಬಲ್ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ನೋಡೋದಕ್ಕೆ ಟ್ರೈ ಮಾಡಿ. ಕ್ವಾಲಿಟೀಸೇ ಆಗಲಿ ಡಬ್ಬಿಂಗ್ ಆಗಲಿ ಎಲ್ಲ ಪರ್ಫೆಕ್ಟ್ ಆಗಿದ್ದಾವೆ. ಮತ್ತು ಒಬ್ಬ ರಾ ಏಜೆಂಟ್ನ ಲೈಫು ಪರ್ಸನ್ನಲ್ಲೇ ಆಗಲಿ ಪ್ರೊಫೆಷನಲ್ಲೇ ಆಗಲಿ ಯಾವ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಎಲ್ಲ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಈ ಒಂದು ಸಿರೀಸ್ನಲ್ಲಿ. ಅಷ್ಟೇ ಅಲ್ಲ ಗುರು, ISI 18-20 ವರ್ಷದಿಂದ ಆಕ್ಟಿವ್ ಆಗಿರುತ್ತೆ. ಬಟ್ ನಮ್ಮ ರಾ ಸ್ಟಾರ್ಟ್ ಆಗಿ 2 ಇಂದ 3 ಇಯರ್ಸ್ ಆಗಿರುತ್ತೆ. ಬಟ್ ಇಂಥ ಸ್ಮಾಲ್ ಪವರ್ ಇರೋ ನಮ್ಮ ರಾ ಯಾವ ಥರ ಈ ಒಂದು ಮಿಷನ್ನ ಸಕ್ಸಸ್ ಮಾಡಿದ್ರು ಅನ್ನೋದನ್ನು ನಾವು ಈ ಒಂದು ಸಿರೀಸ್ನಲ್ಲೇ ನೋಡಬೇಕು. ನಮ್ಮ ಜೊತೆ ಇಸ್ರೇಲ್ ಯಾವ ಥರ ನಿಂತ್ಕೊಳ್ತು ಎಲ್ಲ ಚೆನ್ನಾಗಿ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ನಿಜ ಗುರು, ಸ್ಪೈ ಫಿಲಮ್ಸಲ್ಲಿ ತೋರಿಸ್ತಾರಲ್ಲ ಹಂಗಂತೂ ಇರೋದಿಲ್ಲ ರಾ. ಹೌದು, ನಾವು ನಮ್ಮ ದೇಶಕ್ಕಂತೂ ಏನೂ ಮಾಡೋಕ್ಕಾಗೋದಿಲ್ಲ, ಅಂದರೆ ಮಾಡ್ತೀವಿ ಅಂದ್ಕೊಳ್ರಿ. ಬಟ್ ಎಕ್ಸಾಕ್ಟಾಗಿ ನಾವು ಹೊರಗಡೆ ಹೋಗಿ ಹೋರಾಟ ಅಂತ ಮಾಡೋದಿಲ್ಲ. ಬಟ್ ಅಲ್ಲಿ ಕಷ್ಟ ಬಿದ್ದಿರ್ತಕ್ಕಂಥ ನಮ್ಮ ರಾ ಏಜೆಂಟ್ಸ್ಗೆ, ನಮ್ಮ ರಿಯಲ್ ಸೋಲ್ಜರ್ಸ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂದರೆ ಈ ಒಂದು ಸಿರೀಸ್ನ ನಾವು ನೋಡಲೇಬೇಕು. ನನಗೆ ಮಾತ್ರ ಈ ಒಂದು ಸಿರೀಸು ತುಂಬ ಇಷ್ಟ ಆಯಿತು. ನೆಟ್ಫ್ಲಿಕ್ಸಲ್ಲಿದೆ, ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ನೋಡಿ. ಇರೋದು 6 ಎಪಿಸೋಡು. ಪ್ರತಿಯೊಂದು ಎಪಿಸೋಡು ಕೂಡ 40ರಿಂದ 45 ನಿಮಿಷದೊಳಗಿದೆ. ಕೆಲವೊಂದು 30-35 ನಿಮಿಷನೇ ಇದ್ದಾವೆ. ಬಟ್ ಯಾವುದೇ ಒಂದು ಎಪಿಸೋಡು ಬೋರ್ ಆಗೋದಿಲ್ಲ. ರೀಸೆಂಟಾಗಿ ಹಂಟ್ ಸಿರೀಸ್ ಯಾವ ಥರ ಇತ್ತೋ ಇದು ಕೂಡ ಹಂಗೆ ಎಂಗೇಜ್ ಮಾಡುತ್ತೆ. ಒಂಥರ ಉರಿ ಮತ್ತು ಗಾಜೆ ಅಟ್ಯಾಕು ಈ ಫಿಲಮ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ ಯಾವ ಥರ ಇರುತ್ತೆ ಅಂತ. ಸೇಮ್ ಇಲ್ಲೂ ಕೂಡ ಅದೇ ಥರ ಪ್ರೆಸೆಂಟ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿಲ್ಲ ಅಂದರೆ ನೋಡಿ. ನೀವು ಆಲ್ರೆಡಿ ಈ ಒಂದು ಸಿರೀಸ್ನ ನೋಡಿದರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ ಗಾಯ್ಸ್. ಬಾಯ್.